ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಬಲಹೀನ ವ್ಯಕ್ತಿ ಆಶ್ಚರ್ಯ ಅಥವಾ ವಿಸ್ಮಯವನ್ನು ಅನುಭವಿಸಕ್ಕೆ ಸಾಧ್ಯವಾಗಲ್ಲ. ಜೀವನದಲ್ಲಿ ಉತ್ಸಾಹ, ಆನಂದ, ಸಂತೋಷ, ವಿಸ್ಮಯ ಇದನ್ನ ಅನುಭವಿಸ್ಬೇಕಾದ್ರೆ ಶಕ್ತಿ ಬೇಕು, ಮೈನಲ್ಲಿ ತಾಕತ್ತು ಬೇಕು. ಅದಕ್ಕೆ ಮುಂದಿನ ಸೂತ್ರ ಹೇಳೋದು ಸ್ವಪದಂ ಶಕ್ತಿ. ಜೀವನದಲ್ಲಿ ಯಾರು ಏನು ಮಾಡಿದ್ರು ಶಕ್ತಿ ಸಂಪಾದನೆಯಲ್ಲೇ ಇದ್ದಾರೆ. ಶಕ್ತಿ ಸಂಪಾದನೆಗೋಸ್ಕರನೇ ದುಡಿಯೋದು. ಆದ್ರೆ ದುಡಿಯೋದ್ರಲ್ಲಿ ಶಕ್ತಿ ಎಲ್ಲ ಕಳೆದು ಹೋಗ್ಬಿಡ್ತು. ಧನ ಸಂಪಾದಿಸ್ತೀವಿ ಯಾಕೆ? ಗಟ್ಟುಮುಟ್ಟಿಯಾಗಿರ್ಬೇಕು ಅಂತ. ಶಕ್ತಿ ಸಂಪಾದನೆಗೋಸ್ಕರ ಧನದ ಸಂಪಾದನೆನೂ ಆಗ್ತಾ ಇದೆ, ಹೌದಲ್ಲ? ಯಶಸ್ಸು, ಕೀರ್ತಿ ಯಾಕೆ ಬೇಕು? ಅದರಲ್ಲಿ ಏನೋ ಶಕ್ತಿ ಇದೆ. ಇವ್ರು ಇಂಥವ್ರು ಅಂತ ಗೊತ್ತಾಯ್ತು ಅಂತಂದ್ರೆ ಏನೋ ಒಂದು ಶಕ್ತಿ ಸಿಕ್ಕಂಗ ಆಗ್ತದೆ. ಮನೆಯಲ್ಲಿ ಮಕ್ಕಳು ನೋಡಿ ಎಲ್ಲ ಸುಮ್ಮನೆ ತೆಪ್ಪಗಿರ್ತವೆ. ಯಾರಾದ್ರೂ ಬಂದ್ರೆ ನೀವು ಅವ್ರ ಜೊತೆ ಮಾತಾಡ್ತಿದ್ರೆ ಆ ಮಕ್ಕಳು ಬಂದು ಉಪದ್ರವ ಕೊಡುತ್ತೆ ಮುಂದೆ ಕೂತ್ಕೊಂಡು. ಅಪ್ಪ ನಾನು ಇದು ಮಾಡಿದೆ ನೋಡು, ಅಣ್ಣ ಇದು ಮಾಡಿದೆ ನೋಡು, ಅಮ್ಮ ಇದು ಮಾಡಿದೆ. ಚಿತ್ರ ಹಾಕ್ಬಿಟ್ಟು ತಂದು ತೋರ್ಸೋದು, ತಮ್ಮ ಆಟದ ಸಾಮಾನೆಲ್ಲ ತಂದು ಹಾಕೋದು. ಯಾತಕ್ಕೆ ಆತರ ಮಕ್ಕಳು ಮಾಡ್ತಾರೆ? ನಿಮ್ಮ ಗಮನ ಸೆಳೀತಾರೆ. ನಿಮ್ಮ ಗಮನದಿಂದ ಅವ್ರಿಗೆ ಏನ್ ಸಿಗತ್ತೆ? ಶಕ್ತಿ ಸಿಗತ್ತೆ, ಬಲ ಸಿಗತ್ತೆ. ಬಲ ಇಲ್ಲದಿದ್ರೆ ಜೀವನದಲ್ಲಿ ಯಾವ ಅನುಭವವನ್ನು ಮಾಡಕ್ಕಾಗೋದಿಲ್ಲ, ಭೋಗಿಸಕ್ಕಾಗೋದೇ ಇಲ್ಲ. ಜೀರ್ಣ ಶಕ್ತಿ ಇದ್ರೆ ಊಟ ಮಾಡಕ್ ಮನಸ್ಸು ಬರ್ತದೆ. ಅಜೀರ್ಣ ಇದ್ದವನ್ಗೆ ಎಂತೆಂತ ಮಿಠಾಯಿ, ಏನೇನು ಮಸಾಲ ದೋಸೆ, ವಡೆ ತಂದಿಡಿ ಮುಂದೆ. ಅಜೀರ್ಣ ಯಾವುದು ರುಚಿಕರವಾಗೋದಿಲ್ಲ. ಹಾಗೆ ಕಣ್ ಬಿಡಕ್ಕೆ ಆಗದಿರ ಇರೋನು ಎಂತ ಒಳ್ಳೆ ದೃಶ್ಯದಲ್ಲಿ ಕರ್ಕೊಂಡು ಹೋದ್ರು ಕೂಡ ಜ್ವರ, ಮೈಕೈ ನೋವು ಇದ್ರೆ ಕಣ್ಣು ಮುಚ್ಕೊಂಡು ಕಣ್ಣು ಸೆಳ್ಕೊಂಡು ಹೋಗ್ತದ. ನಿದ್ದೆ ಬರೋ ಅವನಿಗೆ ಸ್ವರ್ಗದಲ್ಲಿ ಕರ್ಕೊಂಡು ಹೋಗಿ ಕೂಡ್ಸಿದ್ರು ಕಣ್ಣು ಎಳ್ಕೊಂಡು ಹೋಗ್ಬಿಡ್ತಾರೆ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ಬಿಡ್ತಾನೆ. ಯಾಕೆ? ನಿದ್ದೆಯಿಂದ ಏನ್ ಸಿಗತ್ತೆ ನಮ್ಗೆ? ಶಕ್ತಿ ಸಿಗ್ತದೆ. ಯಾವುದು ನಾವು ಶಕ್ತಿ ಅಂತ ಅನ್ಕೊಂಡಿದ್ವಿ, ಎಲ್ಲಿಂದ ನಮಗ್ ಶಕ್ತಿ ಸಿಗತ್ತೆ ಅಂತ ತಿಳ್ಕೊಂಡು ನಾವು ಓಡಾಡ್ತೀವೋ ಅವೆಲ್ಲ ಶಕ್ತಿಯ ವ್ಯವೇ ಹೆಚ್ಚಾಗ್ತದೆ ಹೊರತು ಶಕ್ತಿ ನಮಗೂ ಸಂಪಾದನೆ ಆಗ್ತಾ ಇಲ್ಲ. ಈ ಜೀವನದ ಕೂಲಂಕುಷವಾಗಿ ಜೀವನದ ಪ್ರತಿಯೊಂದು ಘಟನೆ ನೋಡ್ಕೊಂಡಾಗ ನಮ್ಗಿದ ಮನದಟ್ಟು ಆಗೇ ಆಗತ್ತೆ. ಎಂಥ ಮುಟ್ಟಾಳನ್ಗೂ ಮನದಟ್ಟು ಆಗತ್ತೆ. ಶಕ್ತಿ ಎಲ್ಲಿದೆ? ಸ್ವಪದಂ ಶಕ್ತಿ. ನಿನ್ನಲ್ಲಿ ನೀನು ವಿಶ್ರಾಮ ಮಾಡಿಕೊಂಡಾಗ ಶಕ್ತಿ ಸಂಚಯವಾದ, ಶಕ್ತಿ ಪ್ರಸ್ಫುರಣವಾಗ್ತದೆ, ಪ್ರಕಟವಾಗ್ತದೆ. ನೀನೇ ಶಕ್ತಿಯಾಗಿದೆ, ನಿನ್ನ ಕೇಂದ್ರವೇ ಶಕ್ತಿಯಾಗಿದೆ. ಸ್ವಪದಂ ಶಕ್ತಿ. ಬೇರೆಯವ್ರು ನಿನ್ ಕಡೆ ಗಮನ ಕೊಡ್ತಾರೆ, ಕೊಡ್ಲಿ ಕೊಡ್ದಿರ ನೀನ್ ನಿನ್ ಕಡೆ ಗಮನ ಹರಿಸು.
ನೀನ್ ನಿನ್ ಕಡೆ ಹರಿಸೋ ಗಮನನು ಬೇರೆಯವ್ರಿಗೋಸ್ಕರ ಹರಿಸ್ತಿ ಹೊರತು ನಿನಗಾಗಿ ನಿನ್ ಕಡೆ ನಿಜವಾಗ್ಲೂ ಗಮನ ಹರಿಸಿದ್ರೆ ಚೆನ್ನಾಗಾಗೋದು. ಬೇರೆಯವ್ರು ನಿನ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ನಿನ್ ಬಗ್ಗೆ ಯೋಚನೆ ಮಾಡ್ತೀಯ. ಅದನ್ನ ಬಿಟ್ಬಿಟ್ಟು ನಿನ್ಗಾಗಿ ನಿನ್ನ ಬಗ್ಗೆ ನೀನ್ ಏನ್ ಯೋಚನೆ ಮಾಡು. ನಿನಗಾಗಿ ನೀನ್ ಏನ್ ಯೋಚನೆ ಮಾಡ್ಬೇಕು ಅಂತ ಕೂತ್ಕೊಂಡು ಮಾಡಿದ್ರೆ ಅದೇ ಶಕ್ತಿ ಸ್ಥಾನವಾಗ್ತದೆ. ಯಾವ ಸುಖಕ್ಕಾಗಿ ನಾವು ಹಾರಾಡ್ತೀವೋ ಎಲ್ಲ ಕಡೆ ಆ ಸುಖ ನಮ್ಮ ಸ್ವರೂಪವೇ ಆಗಿದೆ, ಆ ಶಕ್ತಿ ನಮ್ಮ ಸ್ವರೂಪವೇ ಆಗಿದೆ. ಯಾವ ಶಕ್ತಿ ಸಂಚಯಕ್ಕೋಸ್ಕರ ಎಲ್ಲ ಕಡೆ ಓಡಾಡ್ತಿರೋ ಆ ಶಕ್ತಿ ನೀನೇ ಆಗಿದೆ. ಬೈಬಲ್ನಲ್ಲಿ ಒಂದು ಕತೆ ಇದೆ. ಇಬ್ರಾಹಿಂ ನೋಡಕ್ಕೊಬ್ಬ ಭಿಕ್ಷುಕ ಬಂದಂತ. ಆದ್ರೆ ಆ ಭಿಕ್ಷುಕ ನಡೆಯೋ ರೀತಿ ನೋಡಿದ್ರೆ ದೊಡ್ಡ ಯಾರೋ ಮಹಾರಾಜ ಬಂದಂಗ ಬಂದಂತ. ಭಿಕ್ಷುಕ ಹರ್ಕಲ್ ಬಟ್ಟೆ ಇದೆ ಮೈ ಮೇಲೆ, ಆದ್ರೆ ಅವನ್ ಮುಖದಲ್ಲಿ ಇರ್ತಕ್ಕಂಥ ತೇಜಸ್ಸು, ಅವನ್ ನಡೆಯೋ ದಾಟಿ ನೋಡಿದ್ರೆ ಚಕ್ರವರ್ತಿಗೂ ತಲೆ ತಗ್ಗಿಸ್ಬೇಕಾಗಿ ಬಂತಂತ. ಚಕ್ರವರ್ತಿಗೂ ಅಳುಕು ಉಂಟಾಯ್ತು ಒಳಗಡೆ, ಇವನ್ ಯಾರು. ಚಕ್ರವರ್ತಿ ಸಭೆಗೆ ಹೋಗಕ್ಕೆ ಆ ಭಿಕ್ಷುಕ ಬಂದಿದ್ದಾನೆ. ಜನಕ್ಕೆ ದ್ವಾರಪಾಲಕರನ್ನು ತಡೆದೇರು, ಯಾಕೆ ಎಲ್ಲಿ ಹೋಗ್ತಾ ಅಂದ್ರೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಇದು ಧರ್ಮಶಾಲೆಗೆ ಬಂದಿದ್ದೀನಿ ಇನ್ನಂತ. ಇದು ಅರಮನೆ ಧರ್ಮಶಾಲಾ ಅಲ್ಲ ಅಂತಂದ್ರಂತ. ಇಲ್ಲ, ನೀನ್ ರಾಜನ ಹತ್ರ ಕರ್ಕೊಂಡು ಹೋಗು, ಮುಂದೆ ಯಾರು ಧರ್ಮಶಾಲನಲ್ಲಿದ್ದಾನ ಅವನ ಹತ್ರ. ಏನ್ ಹೇಳಿದ್ರು ಒಪ್ಪಲಿಲ್ಲ ಅವನು. ಕಡೆಗೆ ಆ ಭಿಕ್ಷುಕನ್ ತಂದು ರಾಜನ ಎದುರಿಗೆ ನಿಲ್ಲಿಸ್ಲೇಬೇಕಾಯ್ತು. ಚಕ್ರವರ್ತಿ ಎದುರಿಗೆ ನಿಲ್ಲಿಸ್ಲೇಬೇಕಾಯ್ತು. ನಿಲ್ಲಿಸಿದಾಗ ಚಕ್ರವರ್ತಿ ತಲೆ ತೆಗಿಸ್ಬೇಕಾಯ್ತಂತ. ಆ ದಾಟಿ ಆ ಟಿವಿ ಭಿಕ್ಷುಕ ಕಡೆಗೆ ಅವನಂತೆ ಧರ್ಮಶಾಲೆನಲ್ಲಿ ಬಂದಿದ್ದೀನಿ ಅಂತ ನೀನ್ ಯಾಕೆ ಹೇಳ್ದೆ ರಾಜ? ಅವನ್ ಕೇಳಿದ, ಇದೇನ್ ಧರ್ಮಶಾಲಾ ಅಲ್ಲ, ನನ್ನ ಅರಮನೆ ನೀನು ಅಪಮಾನ ಮಾಡಿದ್ಯಾ ಧರ್ಮಶಾಲಾ ಅಂತ ಕರೆದು ಅಂದ. ಹಾಗಂದಾಗ ಆ ಭಿಕ್ಷುಕ ಅನ್ನಂತ ನಾನು ಇಲ್ಲಿ ಮೊದ್ಲು ಬಂದಿದ್ದೆ, ಹಿಂದೆನೂ ಬಂದಿದ್ದೆ, ಅವಾಗ ಬೇರೆ ಯಾರೋ ಇಲ್ಲಿ ಕೂತಿದ್ರು. ಇಬ್ರಾಹಿಂ ಅಂದಂತೆ, ಹೌದು ನೀನ್ ಹೇಳೋದು ನಿಜ, ನೀನ್ ಸುಳ್ಳು ಹೇಳ್ತಾ ಇಲ್ಲ, ಒಪ್ಕೋತೀನಿ, ಅದು ನಮ್ಮಪ್ಪ. ಅದಕ್ಕೂ ಹಿಂದೆ ಬಂದಿದ್ದೆ, ಅವಾಗ್ಲೂ ಬೇರೆ ಇನ್ಯಾರೋ ಒಬ್ಬ ಕೂತಿದ್ರು. ಹೌದು ಹೌದು ಕರೆಕ್ಟ್ ನೀನ್ ಹೇಳೋದು, ಅದು ನನ್ನ ತಾತ. ಮತ್ತಿದ್ ಧರ್ಮಶಾಲಾ ಅಲ್ದಿರಿ ಇನ್ನೇನು ನಿಂದು ಅಂತ ಅನ್ಕೊಂಡು ನೀನ್ ಕೂತಿದೀಯಲ್ಲ. ಇಲ್ಲಿ ಎಷ್ಟೋ ಜನ ಬಂದ್ರು, ಎಷ್ಟೋ ಜನ ಹೋದ್ರು. ನಾ ಬರೋರೆಲ್ಲಿ ಬರ್ತಾರೆ, ಸ್ವಲ್ಪ ದಿನ ಇದ್ ಹೋಗ್ತಾರೆ. ಅದೇ ತಾನೇ ಧರ್ಮಶಾಲೆ. ಯಾರು ಯಾವಾಗ್ಲೂ ಸದಾಕಾಲಕ್ಕೂ ಅಲ್ಲಿ ಜೀವನ ಮಾಡಿಲ್ಲ, ಇಳ್ದಿಲ್ಲ. ಈ ಪೃಥ್ವಿನೇ ಒಂದು ಧರ್ಮಶಾಲೆ. ಇಲ್ಲಿ ಯಾರು ಸದಾಕಾಲಕ್ಕೆ ಯಾರು ವಾಸವಾಗಿಲ್ಲ ಇಲ್ಲಿವರೆಗೂ. ಅದಕ್ಕೆ ನಾನು ಧರ್ಮಶಾಲೆ ಏನಂತೆ. ಆ ಮಾತು ಕೇಳಿದ ತಕ್ಷಣ ಚಕ್ರವರ್ತಿಗೆ ಇದ್ದಕ್ಕಿದ್ದಾಗ ಸಿಡಿಲ್ ಹೊಡೆದಂಗಾಯ್ತು. ಅವನ್ ಇಳ್ದ ಅವನ ಕಾಲಿಗೆ ಬಿದ್ದಂತೆ. ನಿನ್ನ ಕಣ್ಣು ತೆಗೆದೆ, ತಗೋ ಇವಾಗ ನೀನ್ ಇದು ಈ ಧರ್ಮಶಾಲೆ ನೀನ್ ನೋಡ್ಕೊ, ನಾನು ಹೋಗ್ತಿದ್ದೀನಿ, ನಾನಿದ್ ಬಿಟ್ಟು ಹೋಗ್ತೀನಿ. ಎಬ್ರಹಾಂ ಬಿಟ್ಟು ಹೋದ್ನಂತೆ. ಶಕ್ತಿಯ ಆಸೆಯಿಂದ, ಶಕ್ತಿಯ ಆಸೆ ನಮ್ಮ ಶಕ್ತಿ ಸಂಚಯ ಮಾಡ್ಕೋಬೇಕು, ನಾನು ಬಲಿಷ್ಠನಾಗ್ಬೇಕು ಅನ್ನೋ ಆಸೆಯಿಂದ ಎಲ್ಲ ದುರ್ಬಲರಾಗ್ತಾರೆ ಜನ. ಎಷ್ಟು ಹೆಚ್ಚು ಮಹತ್ವಾಕಾಂಕ್ಷೆಗಳು ಮನಸ್ಸಿನಲ್ಲಿ ಇದ್ರು ಅಷ್ಟೇ ವ್ಯಕ್ತಿ ಬಲಹೀನಾಗಿರ್ತಾನೆ ನೋಡ್ರಿ. ಅಳುಕು ಮನಸ್ಸು ಎಲ್ಲಿರ್ತದೋ ಅಲ್ಲಿ ಶಕ್ತಿ ಇಲ್ಲ. ಶಕ್ತಿ ಇದ್ದ ಮನಸ್ಸಿಗೆ ಅಳುಕು ಬರೋದಿಲ್ಲ.
ನಿನ್ನ ಬಲಹೀನವಾಗಿ ಮಾಡೋದು ಬೇರೆ ಏನಲ್ಲ, ನಿನ್ನ ಆಸೆನೇ ಆಗಿದೆ. ನಿನ್ನ ಭಿಕಾರಿಯಾಗಿ ಮಾಡೋದು ನಿನ್ನ ಆಸೆಯೇ ಆಗಿದೆ. ಮರಳಿ ಬಾ, ನಿನ್ನ ಪದಕ್ಕೆ ಬಾ, ನಿನ್ನ ಸ್ಥಾನಕ್ಕೆ ಬಾ, ನೀನೇ ಶಕ್ತಿ ಆಗಿದೆ. ಸ್ವಪದಂ ಶಕ್ತಿ. ಮುಂದಿನ ಸೂತ್ರ ಹೇಳ, ಸ್ವಪದಂ ಶಕ್ತಿ. ನೋಡಿದ ತಕ್ಷಣ ಜೀವನದ ಎಲ್ಲಾ ಘಟನೆಗೂ ನೀನ್ ಜವಾಬ್ದಾರಿ ತಗೋ. ಇವಾಗ ಏನ್ ಮಾಡ್ತೀಯ, ಕೆಲವುಕ್ಕೆ ಜವಾಬ್ದಾರಿ ತಗೋದೆ, ಕೆಲವು ಜವಾಬ್ದಾರಿ ತಗೊಳ್ಳಲ್ಲ. ಎಲ್ಲ ನಮಗ್ ಸರಿಯಾಗಿ ಆದ್ರೆ ಜವಾಬ್ದಾರಿ ತಗೊಳ್ಳೋದು, ನಾನು ಮಾಡ್ದೆ ಅಂತ. ಇಲ್ಲಿದ್ರೆ ಬೇರೆ ಯಾರೋ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಬೇರೆಯವ್ರ ಮೇಲೆ ಹಾಕೋದು. ಒಂದು ಕಂಪನಿನಲ್ಲಿ ಒಬ್ರು ಮ್ಯಾನೇಜರ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವ್ರ ಕೆಳಗೆ ಇಬ್ರು ಅಸಿಸ್ಟೆಂಟ್ ಇದ್ದಾರೆ. ಒಬ್ಬ ಅಸಿಸ್ಟೆಂಟ್ ಏನ್ ಮಾಡ್ತಾನೆ, ಯಾವ ಕೆಲಸ ಆದ್ರೂ ತನ್ನ ಕೆಳಗಡೆ ತನ್ನ ಸಬಾರ್ಡಿನೇಟ್ ಮಾಡಿದ ಕೆಲಸ ಎಲ್ಲ ಅದ್ರಲ್ಲಿ ತಪ್ಪುಗಿಪ್ಪಿದ್ರೆ ಸೀದಾ ಹೋಗಿ ದೂರ ಹೇಳೋದು ತನ್ನ ಸುಪೀರಿಯರ್ ಮೇಲಿರೋರಿಗೆ. ಸೂಪರ್ವೈಸರ್ ಹೋಗಿ ಮ್ಯಾನೇಜರ್ಗೆ ದೂರ ಹೇಳೋದು, ನನ್ನ ಕೆಳಗಡೆ ಇರೋರೆಲ್ಲ ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ. ಕಡೆಗೆ ಆ ಮ್ಯಾನೇಜರ್ ಏನು ಬೇಸರ ಬಂದು ಸೂಪರ್ವೈಸರ್ ಬಿಟ್ಟು ಸೀದಾ ವರ್ಕರ್ಗೆ ಮಾತಾಡ್ಸಕ್ ಶುರು ಮಾಡಿದ್ರು. ಇನ್ನೊಬ್ಬ ಸೂಪರ್ವೈಸರ್ ಏನ್ ಮಾಡ್ದ, ಅವನ್ ಕೆಳಗಡೆ ಸಬಾರ್ಡಿನೇಟ್ ಏನ್ ತಪ್ಪು ಮಾಡೋದು ಸರಿ ಮಾಡೋದು ತಾನು ಅದ್ರ ಜವಾಬ್ದಾರಿ ತಗೊಂಡ, ನಾನ್ ನೋಡ್ಕೋತೀನಿ ಅಂತ. ಆತರ ಇರೋ ಸಬಾರ್ಡಿನೇಟಿಗೆ ಮುಂದೆ ಪ್ರಮೋಷನ್ ಬಂತು. ಅವನು ಎಷ್ಟೋ ಜನ ದೂರ ಹೇಳೋದ್ರಲ್ಲಿ ತಮ್ಮ ಬಲ ಕಂಡ್ಕೋತಾರೆ. ದೂರ ಹೇಳಿದ್ರೆ ಅಥವಾ ತಪ್ಪು ಕಂಡು ಹಿಡಿದ್ರೆ ನಾವು ತುಂಬಾ ಬಲಶಾಲಿಗಳಾಗಿರ್ತೀವಿ ಅಂತ. ಭ್ರಮೆ. ನಮ್ಮ ಶಕ್ತಿ ಎಲ್ಲಿದೆ ಅಂತ ನಾವು ಕಂಡುಕೊಂಡಿಲ್ಲ, ಅದು ನಾವೇ ಆಗಿದೆ, ನಮ್ಮ ಸ್ವಪದಂ ಶಕ್ತಿ. ಮುಂದಿನ ಸೂತ್ರ ಹೇಳಿ, ಶಕ್ತಿ ಇದ್ದಾಗಲೇ ನೀನು ಮುಗ್ಧತೆಯಿಂದ ಇರಕ್ ಸಾಧ್ಯ, ಶಕ್ತಿ ಇದ್ದಾಗಲೇ ನೀನು ಪ್ರೇಮದಿಂದ ಇರಕ್ ಸಾಧ್ಯ. ಶಕ್ತಿಯೇ ಸೂಚನೆ ಇದು. ಸ್ವಪದದಲ್ಲಿ ಇರೋದ್ರಿಂದ ನೀನು ಮಗುವಿನ ಹಾಗೆ ನಿನ್ನ ಮನಸ್ಸಿರ್ಬೇಕಾದ್ರೆ ಸ್ವಪದಂ ಶಕ್ತಿ. ನಿನ್ನ ಪದದಲ್ಲಿ ನೀನಿದೆಯಾ, ನಿನ್ನ ಸ್ಥಾನದಲ್ಲಿ ನೀನಿದೆಯಾ. ಸ್ಥಾನಕ್ಕೆ ಪ್ರಧಾನ ಇದೆಯಾ ಹೊರತು, ನೋಡಿ ಒಂದು ದೇವಸ್ಥಾನದಲ್ಲಿ ಗೋಪುರದ ಮೇಲೂ ಅದೇ ವಿಷ್ಣು ವಿಗ್ರಹ ಇರ್ತದೆ, ದ್ವಾರಪಾಲಕನ ಜಾಗದಲ್ಲೂ ಅದೇ ವಿಷ್ಣು ವಿಗ್ರಹ ಇರುತ್ತೆ, ಗರ್ಭಗುಡಿನಲ್ಲೂ ಅದೇ ವಿಷ್ಣು ವಿಗ್ರಹ ಇರುತ್ತೆ. ನೋಡಿದಿರಾ? ದೇವಸ್ಥಾನ ನೋಡಿದಿರಾ? ಅದೇ ವಿಷ್ಣು ವಿಗ್ರಹ. ಎಲ್ಲಿ? ದ್ವಾರಪಾಲಕನಲ್ಲೂ ಅದೇ ಇದೆ, ಗೋಪುರದ ಮೇಲೂ ಇದೆ, ಪ್ರಾಕಾರ ಸುತ್ತ ಬರ್ತೀರಾ ಅಲ್ಲೂ ಇದೆ, ಅದೇ ವಿಷ್ಣು ವಿಗ್ರಹ ಗರ್ಭಗುಡಿನಲ್ಲಿ ಇದೆ. ಅದ್ರ ಪೂಜೆ ಆಗೋದು ಅದಕ್ಕೆ. ಸ್ಥಾನ ಪದ ಮುಖ್ಯವೇ ಹೊರತು, ಯಾಕೆಂದ್ರೆ ಅಲ್ಲೇ ಬಲ ಬರ್ತದೆ. ಸ್ವಪದಂ ಶಕ್ತಿ ಅಂತ ಹೇಳಿದ್ರು. ಮುಂದಿನ ಸೂತ್ರ ಹೇಳಿದ್ರು, ವಿತರ್ಕ ಆತ್ಮಜ್ಞಾನಂ. ಬೇಕಾದ ತರ ತರ್ಕ ನೀನ್ ಮಾಡ್ಬೋದು, ಜೀವನ ಎಲ್ಲ ತರ್ಕದಲ್ಲೇ ಮುಳುಗಿದೀಯಾ ನೀನು, ಇದು ಒಂದು ತರ್ಕನೇ ನೋಡಿ. ತರ್ಕ ಇಲ್ದಿರ ಜೀವನ ಇರಕ್ಕೆ ಸಾಧ್ಯವೇ ಇಲ್ಲ. ತರ್ಕ ಬೇಕು, ಆದ್ರೆ ಆ ತರ್ಕ ಕುತರ್ಕವಾಗದಿರ ಇರೋ ಹಂಗ್ ನೋಡ್ಕೊ. 3 ತರದ ತರ್ಕ, ಒಂದು ಕುತರ್ಕ, ತರ್ಕ, ವಿತರ್ಕ. ಕುತರ್ಕ ಏನು? ಎಲ್ಲಾದ್ರಲ್ಲೂ ದೋಷ ಕಂಡುಹಿಡಿಯೋದು. ಒಂದು ಒಳ್ಳೆ ಉದ್ದೇಶದಲ್ಲೂ ದುರುದ್ದೇಶ ನೋಡೋದು, ಇದು ಕುತರ್ಕ. ಕುತರ್ಕ ನಿನ್ನ ಹರಿದು ಹಾಕ್ತದೆ, ಚಿಂದಿ ಚಿಂದಿ ಮಾಡಾಕ್ತದೆ. ಕುತರ್ಕ ನಿನಗೆ ಅಶಾಂತಿಯನ್ನುಂಟು ಮಾಡುತ್ತೆ.
ಮನಸ್ಸನ್ನ ಕದಡುತ್ತೆ, ಅದು ಕುತರ್ಕ. ಅರ್ಥ ಆಗ್ತಾ ಇದೆಯಾ? ಈಗ ಯಾರೋ ನಿಮ್ಮ ಜೊತೆ ಯಾರ ಜೊತೆನೋ ಯಾರಿಗೋ ಏನೋ ಇದಾಗಿದೆ, ಮನಸ್ಸು ವಿರಸವಾಗಿದೆ ಅಂತ ಇಟ್ಕೊಳ್ಳಿ. ಅವರು ಮತ್ತೆ ತಮ್ಮ ಮಾಡಿರೋ ತಪ್ಪನ್ನೆಲ್ಲ ತಿಳ್ಕೊಂಡು ಮುಂದೆ ಬಂದು ನನ್ ತಪ್ಪಾಗಿದೆ ಅಂತ ಅದನ್ನ ಇದ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋಕೋಸ್ಕರ ಬರ್ತಾರೆ ಅಂತ ಇಟ್ಕೊಳ್ಳಿ. ಮಾತ್ರ ಸ್ವೀಟ್ ಗಿಟ್ ತಗೊಂಡ್ಬರ್ತಾರೆ ನಿಮ್ಮ ಹತ್ರ, ಸ್ವಲ್ಪ ಮಿಠಾಯಿ ಅದು ಇದು ಎತ್ಕೊಂಡ್ಬರ್ತಾರೆ. ಅವಾಗೇನು ಕುತರ್ಕ, ಏನೋ ಏನೋ ಇರ್ಬೇಕು, ಇವರು ಎಲ್ಲ ಸ್ವೀಟ್ ತಗೊಂಬಂದಿರಲ್ಲ, ಏನೋ ಹೊಂಚು ಹಾಕ್ತಾ ಇರ್ಬೇಕು, ಇಲ್ದಿರ ಸುಮ್ನೆ ತಗೊಂಡ್ಬರ್ತಾರ, ಏನೋ ಇರ್ಬೇಕು ಅಂತ ತರ್ಕ ಮಾಡೋದು ಮನಸ್ಸಿನಲ್ಲಿ. ಇವ್ರು ಯಾಕಿವತ್ತು ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದಾರಲ್ಲ ನಮ್ಮನ್ನ. ಏನೋ ಹೊಂಚು ಹಾಕ್ತಾ ಇದ್ದಾರೆ ಇವರು. ಎಲ್ಲಾ ಒಳ್ಳೆ ಸ್ವಭಾವದಲ್ಲೂ ಎಲ್ಲರಲ್ಲೂ ಒಂದು ದೋಷ ತೆಗೆಯೋದು, ಯಾವ ಒಳ್ಳೆ ಕೆಲಸದಲ್ಲೂ ಅದರಲ್ಲಿ ಏನೋ ದೋಷ ಇದೆ ಅಂತ ಹಿಡಿಯೋದು, ಇದು ಕುತರ್ಕದಿಂದ ಉಂಟಾಗ್ತದೆ. ಔರಂಗಜೇಬು ತರ್ಕ ಮಾಡ್ತಿದ್ದ, ಅವ್ನು ಮಾಡೋ ತರ್ಕ ಎಲ್ಲ ಕುತರ್ಕವಾಗ್ತಾ ಇತ್ತು. ತಂದೆನ್ ತಗೊಂಡೋಗಿ ಜೈಲಿಗೆ ಹಾಕ್ದ, ಅವನ್ ತರ್ಕಬದ್ಧವಾಗೇ ಮಾತಾಡ್ತಿದ್ದ. ಅವನ್ ಜೈಲಿಗೆ ಹಾಕ್ಬಿಟ್ಟು ಅವನ್ ತರ್ಕ ಕೇಳಿದ್ರೆ ಎಲ್ಲ ದಂಗ ಆಗ್ಬಿಡ್ಬೇಕು, ಇವ್ನು ಹೇಳೋದೇ ಸರಿ ಅಂತ ಅನ್ನಿಸ್ಬೇಕು. ಯಾಕೆಂದ್ರೆ ತರ್ಕ ಆತರ, ತರ್ಕ ನಿನ್ ಎಲ್ಲಿ ಜೋಡಿಸಿದ್ರೆ ಅದು ಅಲ್ಲಿಗೆ ಸರಿ ಹೋಗ್ತದೆ. ಯಾವುದನ್ನೇ ಬೇಕಾದ್ರೂ ನೀನ್ ತರ್ಕವಾಗಿ ಸಿದ್ಧ ಮಾಡ್ಬೋದು, ಅಸಿದ್ಧ ಮಾಡ್ಬೋದು. ಈ ಸ್ಕೂಲ್ಗಳಲ್ಲೆಲ್ಲ ಎಸ್ಸೆ ಕೊಡ್ತಾರೆ ನೋಡಿ, ಪರವಾಗಿ ಬರೀರಿ ಅಥವಾ ವಿರೋಧವಾಗಿ ಬರೀರಿ ಅಂತ. ಒಂದೇ ವ್ಯಕ್ತಿ ಪರವಾಗೂ ಎಸ್ಸೆ ಬರೀಬಹುದು, ಅದೇ ವ್ಯಕ್ತಿ ವಿರೋಧವಾಗೂ ಎಸ್ಸೆ ಬರೀತಾನೆ. ಅವ್ನ್ ಬರೀ ಪರವಾಗಿ ಬರೆದಿದ್ರೆ ವಿರೋಧವಾಗಿ ಬರೆದಿದಾರೋ ನೋಡಲ್ಲ, ಅವ್ರ ಪ್ರೈಸ್ ಸುಮ್ನೆ ಸಿಗ್ತದಷ್ಟೇ, ಎಷ್ಟು ಚೆನ್ನಾಗಿ ತರ್ಕ ಮಾಡ್ತಾರೋ ಅದಕ್ಕೆ. ಕೆಲವು ಸಲ ಇಬ್ರಿಗೂ ಪ್ರೈಸ್ ಸಿಗ್ತದೆ, ಪರವಾಗಿ ವಿರೋಧವಾಗಿ. ಅದಕ್ಕೆ ಬೇರೆ ಏನು ಮೌಲ್ಯವೇ ಇಲ್ಲ. ತರ್ಕಕ್ಕೆ ಒಂದು ನಿಷ್ಠೆ ಇಲ್ಲವೇ ಇಲ್ಲ. ತರ್ಕ ಎಲ್ಲಿ ಸೇರ್ಸಿದ್ರು ಅಲ್ಲಿ ಸೇರ್ಕೊಂಡ್ಬಿಡ್ಬೋದು. ಯಾವುದು ನಮ್ಮನ್ನು ಕೆಳಗೆ ಹಾಕ್ತದೋ ಅದು ಕುತರ್ಕ. ತರ್ಕದಿಂದಾನೇ ವ್ಯಕ್ತಿ ಕೆಳಗೆ ಹೋಗ್ತಾನೆ, ಆ ಕುತರ್ಕದಿಂದ. ಅದೇ ತರ್ಕದಿಂದ ಮೇಲೂ ಹೇಳ್ಬೋದು, ಅದು ಆತ್ಮಜ್ಞಾನ, ಅದು ವಿತರ್ಕ. ವಿತರ್ಕ ಅನ್ನೋಕೆ ಎರಡು ಅರ್ಥ, ವಿಶೇಷವಾದ ತರ್ಕ ಅಥವಾ ತರ್ಕ ವಿಹೀನವಾದ ವಿಚಾರ. ವಿಗತಾ ತರ್ಕ, ಯಾವುದು ತರ್ಕವನ್ನು ಮೀರಿ ಬಿಟ್ಟಿದೆಯೋ, ತರ್ಕಕ್ಕೆ ಸಿಗದೇ ಇರ್ತಕ್ಕಂಥದ್ದು, ಅದು ಅಂತಲೂ ಅರ್ಥ ಮಾಡಬಹುದು. ಔರಂಗಜೇಬ್ ತರ್ಕ ಮಾಡ್ತಿದ್ದ, ಅಪ್ಪಂಗೆ ವಯಸ್ಸಾಗೋಯ್ತು, ಅವ್ನ್ ಕಣ್ ಕಾಣಿಸೋದಿಲ್ಲ, ಸುಮ್ನೆ ಅವನು ಫಜೀತಿ ಪಡ್ತಾನೆ, ಎಲ್ರಿಗೂ ಫಜೀತಿ ಉಂಟು ಮಾಡ್ತಾನೆ, ನಾನೆಲ್ಲ ಬುದ್ಧಿವಂತ, ನಾನ್ ಮಾಡ್ತೀನಿ. ಅವ್ನ್ ಪ್ಯಾಲೇಸ್ ನಲ್ಲೇ ಕೈದಿ ಮಾಡಾಕ್ಬಿಟ್ಟ ಜೈಲ. ಅಲ್ಲೇ ಅವ್ನಿಗೇನ್ ಏನ್ ಬೇಕಾಗಿದೆ, ಅಲ್ಲೇ ಎಲ್ಲ ಊಟ ಗೀಟ ಎಲ್ಲ ಕೊಡಿಸ್ತೀನಿ, ಕಡಿಸ್ತೀನಿ, ಆರಾಮಾಗಿ ವಿಶ್ರಾಮ ಮಾಡ್ಲಿ, ಏನ್ ಚಿಂತೆನೆ ಮಾಡ್ಬೇಕಾಗಿಲ್ಲ. ಅವನ್ ತರ್ಕ ಆಗಿತ್ತು. ತಂದೆ ವಿಶ್ರಾಮ ಮಾಡ್ಲಿ, ಅವ್ನ ಅಲ್ಲಿ ಇಲ್ಲಿ ಹೋಗಕ್ ಬಿಡ್ಕೂಡ್ದು, ಯಾರನ್ನು ಭೇಟಿ ಮಾಡಕ್ ಬಿಡ್ಕೂಡ್ದು, ಬಂದಿ ಖಾನೆ. ಅವನು ಹೇಳ್ತಿದ್ದಂತೆ, ಈ ಪುಸ್ತಕದಲ್ಲಿ ಕುರಾನ್ ಅಲ್ಲಿ ಇರೋದು ಎಲ್ಲಾ ಜಾಗದಲ್ಲೂ ಇದ್ರೆ
ಬೇರೆ ಪುಸ್ತಕದ ಅವಶ್ಯಕ ಯಾಕಿದೆ ಅಂತೀನಂತ. ಇಲ್ಲ ಬೇರೆ ಪುಸ್ತಕದಲ್ಲಿ ಇದೆ, ಇದ್ರಲ್ಲಿ ಇಲ್ಲದೆ ಇರೋದು ಅಂದ್ರೆ ಹಾಗಿದ್ರೆ ಅದೆಲ್ಲ ಇರ್ಲೇ ಕೂಡ್ದು, ಇದ್ರಲ್ಲಿ ಇಲ್ಲದೆ ಇರೋದು ಇರ್ಲೇ ಕೂಡ್ದು ಬೇರೆ ಎಲ್ಲೋ, ಅದನ್ನೆಲ್ಲ ಸುಟ್ಟಾಕ್ಬಿಡು ಅಂತ. ಅವನ ತಲೆ ಸರಿಯಾಗಿ ಓಡ್ತದೆ, ಕುತರ್ಕ. ಅವನದೊಂದೇ ಎಕ್ಸಾಂಪಲ್ ಅಲ್ಲ, ಈ ತರ ನಿಮ್ಗೆ ಬಹಳ ಉದಾಹರಣೆಗಳು ಸಿಗ್ತದೆ. ಹೆಜ್ಜೆ ಹೆಜ್ಜೆಗೂ ನಿಮ್ಮ ಮನೆಯಲ್ಲೇ ಸಿಗ್ತದೆ ನಿಮ್ಗೆ. ಪ್ರತಿಯೊಬ್ರು ಮನೆಯಲ್ಲೂ ತರ್ಕ, ಕುತರ್ಕ, ವಿತರ್ಕ ಮಾಡೋರು ಇದ್ದೇ ಇರ್ತಾರೆ. ವಿತರ್ಕ ಮಾಡೋರು ಸಿಗ್ತಾರೋ ಇಲ್ಲೋ, ಕುತರ್ಕ ಮಾಡೋದಂತೂ ಇದ್ದೇ ಇರ್ತದೆ. ನಿಮ್ ಕೆಲಸ ನೀವು ಸಾಧಿಸ್ಬೇಕಾದ್ರೆ ಆ ತರ್ಕನ ಹೇಗೆಗೂ ಬಳಸಿ ನಿಮಗ್ ಸರಿಯಾಗಿ ನಿಮ್ ಮೂಗಿನ ನೇರಕ್ಕೆ ಸರಿಯಾಗಿ ನೀವು ಮಾಡ್ಕೊಂಡ್ಬಿಡ್ತೀರ. ಮಾಡ್ಕೊಂಡಿದ್ದೀರಾ? ಹೌದಾ? ಹ ಏನೇನ್ ತರ್ಕ ಮಾಡ್ತೀರಿ ನೋಡಿ. ನಮ್ಮಲ್ಲೇ ಒಬ್ಬ ಇದ್ದ ಭಕ್ತ ಅಂತ ಕರಿಬೋದೋ ಏನೋ, ವಿದ್ಯಾರ್ಥಿ ಅಂತ ಕರಿಬೋದೋ ಏನೋ. ಅಪ್ಪ ನೀನ್ ಚಿಕ್ಕ ಹುಡುಗ ಕಣಿಯ, ಸ್ವಲ್ಪ ಕೆಲಸ ಮಾಡೋ, ಏನು ಮಾಡೋದೇ ಇಲ್ಲ, ಸುಮ್ಮನೆ ಸೋಮಾರಿ ತರ ಇಲ್ಲಿ ಕೂತ್ಕೊಳ್ಳೋಕ್ ಆಗೋದಿಲ್ಲ ಅಂದ್ರೆ ಕೆಲಸ ಮಾಡು ಅಂತಂದ್ರೆ ಸೋಮಾರಿಗಳ ಕೆಲಸ ಸೋಮಾರಿಗಳೇ ಕೆಲಸ ಮಾಡೋದು ಸ್ವಾಮೀಜಿ ಅಂತ ಏನ್ ಹೇಳೋದು ಹೇಳಿ. ಕೆಲಸ ಮಾಡು ಅಂದ್ರೆ ಅದೆಲ್ಲ ಸೋಮಾರಿಗಳು ಮಾಡೋದು ಕೆಲಸ ಅಂತ. ಏನಾದ್ರೂ ಸ್ವಲ್ಪ ಮಾಡಪ್ಪ ಅಂತಂದ್ರೆ ನಾನೇನ್ ಸೋಮಾರಿನಾ ಕೆಲಸ ಮಾಡಕ್ಕೆ ಅಂತ. ಸಾಧನೆ ಮಾಡ್ತೀನಿ, ಸಾಧನೆ ಮಾಡೋದೇ ಇದು. ಸೋಮಾರಿಗಳು ಕೆಲಸ ಮಾಡ್ತಾರೆ, ಚೆನ್ನಾಗಿ ಚಟುವಟಿಕೆ ಇರ್ತಕ್ಕಂಥ ಸಾಧನೆ ಮಾಡ್ತಾರೆ ಅಂತ ಆರ್ಗ್ಯುಮೆಂಟ್. ಇನ್ಯಾರು ಮಾತಾಡ್ತಾರೆ ಹೇಳಿ? ಕುತರ್ಕ ಅಂದ್ರೆ ನಮಗೆ ನಾವೇ ಒಂದು ಡಿಕ್ಷನರಿ ಮಾಡ್ಕೊಂಡ್ಬಿಡೋದು, ಪದಗಳು ನಾವೇ ಸೃಷ್ಟಿ ಮಾಡೋದು, ಅದಕ್ಕೆ ಅರ್ಥಗಳು ನಾವೇ ಜೋಡಿಸೋದು. ನಮ್ಮ ಅನುಕೂಲಕ್ಕೆ ನಮ್ಮ ತರ್ಕ, ನಾವು ಮಾಡೋ ತಪ್ಪು ನಮ್ಗೆ ಗೊತ್ತಿದ್ದು ನಾವು ಸಾಧಿಸೋದು, ನಾವೇನ್ ಮಾಡ್ತೀವೋ ಅದೇ ಸರಿ ಅಂತ. ಇದು ಕುತರ್ಕ. ಕುತರ್ಕದಿಂದ ಎಲ್ಲೂ ನಾವು ಮುಂದುವರಿಯಕ್ಕೆ ಸಾಧ್ಯವಿಲ್ಲ. ತರ್ಕದಿಂದ ವಿಜ್ಞಾನದ ಜ್ಞಾನ ಉಂಟಾಗತ್ತೆ, ತರ್ಕದಿಂದ ವಿಶ್ಲೇಷಣೆ ಉಂಟಾಗತ್ತೆ, ವಸ್ತುಗಳ ಜ್ಞಾನ ಉಂಟಾಗತ್ತೆ. ಆದ್ರೆ ಆತ್ಮಜ್ಞಾನಕ್ಕೆ ವಿತರ್ಕದಿಂದ ಮಾತ್ರ ಸಾಧ್ಯ. ಆತ್ಮಜ್ಞಾನದ ಕಡೆ ಹೋಗ್ಬೇಕಾದ್ರೆ ವಿತರ್ಕ ಮಾಡ್ಬೇಕು. ತರ್ಕ ಮಾಡಬೇಡಿ, ವಿತರ್ಕ ಮಾಡಿ. ವಿಶಿಷ್ಟವಾದ ತರ್ಕ ಅದು. ಈ ತರ್ಕದಲ್ಲಿ ಎಲ್ಲ ಹರಿದು ಚಿಂದಿ ಮಾಡೋದಿಲ್ಲ. ಯಾವುದು ಎಲ್ಲವೊಂದೂ ಒಂದುಗೂಡಿಸ್ತದೋ, ಕೂಲಂಕುಷವಾಗಿ ನೋಡುತ್ತೋ, ವಸ್ತು ಸ್ಥಿತಿ ಹೇಗೆ ಇದೆಯೋ ಅದನ್ನ ಹಾಗೇ ಕಂಡುಕೊಳ್ತಕ್ಕಂಥದ್ದು ಆತ್ಮಜ್ಞಾನ, ವಿತರ್ಕ. ಎಲ್ಲವನ್ನೂ ಕಂಡುಕೊಳ್ತಕ್ಕಂಥ, ಅರಿತುಕೊಳ್ತಕ್ಕಂಥ ಶಕ್ತಿ, ಅದನ್ನ ಅರ್ಥಕೊಳ್ತಕ್ಕಂಥದ್ದು ಆತ್ಮಜ್ಞಾನ. ತರ್ಕದ ಪರಾಕಾಷ್ಠೆ ಆತ್ಮಜ್ಞಾನ. ಗಣೇಶನ್ ಇಲಿ ಇದೆ ನೋಡಿ, ಆ ಇಲಿ ಕೆಲಸ ಏನು ಗೊತ್ತಾ? ಎಲ್ಲ ಹರಿಯೋದು, ಚಿಂದಿ ಮಾಡಿ ಹಾಕ್ತಕ್ಕಂಥದ್ದು. ಆ ಇಲಿ ವಿತರ್ಕ. ಅಜ್ಞಾನವನ್ನ ಹರಿತಕ್ಕಂಥ, ಅಜ್ಞಾನದ ಪರದೆಯನ್ನ ಹರಿಯೋದು ಇಲಿ ಕೆಲಸ. ಅದಕ್ಕೆ ಗಣೇಶನ್ ಇಲಿ ಮೇಲೆ ಕೂಡ್ಸಿ. ಕನಕದಾಸರು ಯಾವ ಕಾಲೇಜ್ಗೂ ಹೋಗ್ಲಿಲ್ಲ.
ಶಿಶುನಾಳ ಶರೀಫ ಎಲ್ಲೂ ಯಾವ ಯೂನಿವರ್ಸಿಟಿನಲ್ಲೂ ಓದ್ಲಿಲ್ಲ, ಆದ್ರೆ ಅವ್ರು ಮಾಡಿರ್ತಕ್ಕಂಥ ರಚನೆಗಳು ಎಲ್ಲ ಯೂನಿವರ್ಸಿಟಿನಲ್ಲಿ ಥೀಸಿಸ್ ಬರೀತಾರೆ ಅದ್ರ ಮೇಲೆ. ಅವ್ರಿಗೆ ಈ ಜ್ಞಾನ ಹೇಗುಂಟಾಯ್ತು? ವಿತರ್ಕದಿಂದ. ಜೀವನವನ್ನು ನೋಡ್ಕೊಂಡ್ರಿ, ನಾನು ನೋಡ್ತಿದ್ದಾಗೆ ಎಲ್ಲ ಏನಪ್ಪಾ 20, 30, 40, 50 ವರ್ಷ ಹಿಂಗೆ ಹೊಟ್ಟೋಯ್ತಲ್ಲ, ಎಲ್ಲ ಬದಲಾಗ್ತಾ ಇದೆ ನೋಡಿ. ಬದಲಾಗೋದ್ರ ಜ್ಞಾನ ಉಂಟಾಗತ್ತೆ. ಜೀವನದಲ್ಲಿ ಪ್ರತಿಯೊಂದು ಬದಲಾಗ್ತಾ ಇದೆ. ಈ ಜ್ಞಾನ ಉಂಟಾದಾಗ ಏನೋ ಒಂದು ಬದಲಾಗಿಲ್ವಲ್ಲ, ಅದ್ರ ಕಡೆ ಗಮನ ಹರಿತದೆ. ಆತ್ಮನ ಅನುಭವ ಉಂಟಾಗ್ತದೆಯೇ ಹೊರತು ಆತ್ಮನ ದರ್ಶನ ಆಗೋದಿಲ್ಲ. ಆತ್ಮದರ್ಶನ ಸುಮ್ಮನೆ ಇದು ಮಾತು ಅಷ್ಟೇ, ಇದು ಶಬ್ದ ಅಷ್ಟೇ, ಅದು ವಿಕಲ್ಪ. ಅದು ಆ ಶಬ್ದಕ್ಕೆ ಅರ್ಥನೇ ಇಲ್ಲ. ಆತ್ಮ ಏನ್, ನನ್ನ ಆತ್ಮ ನಾನು ಕಂಡ್ಕೊಂಡೆ ಅಂತಾರೆ. ಏನ್ ಎದುರುಗಡೆ ಬಂದು ನಿಂತ್ಕೊಂಡ್ಬಿಡ್ತು ಏನೋ ಒಂದಲ್ಲಿ, ಯಾವುದೋ ಒಂದು ಉಸಿರು ಬೆಳಕಂಗೆ ಮಲಗಿದ್ದೆ ನಾನು ನೋಡಿ, ಇಲ್ಲಿಂದ ಎದ್ದು ಅಲ್ಲಿ ಮೇಲ್ಗಡೆ ಹೋಗಿ ನನಗ್ ಕಾಣಿಸ್ತಂತೆ ಭ್ರಮೆ. ಬೇರೆ ಎಲ್ಲಾದ್ರೂ ಕಾಣಕ್ ಸಾಧ್ಯನ? ಯಾವ್ದು ಕಾಣುತ್ತೆ ಆ ಆತ್ಮನ, ಅದೇ ಆತ್ಮ ರೀ. ಆತ್ಮ ನೋಡ್ಬಿಟ್ರ ನೀವು? ಯಾರು ನೋಡಿದ್ರು ಆತ್ಮನ್? ಯಾರು ನೋಡಿದ್ರು? ಆ ನೋಡಿದವ್ರು ಆತ್ಮನೇ ಹೊರತು ಏನ್ ನೋಡಿದ್ರು ಅದು ಆತ್ಮ ಅಲ್ಲ. ಆತ್ಮ ಯಾವಾಗ್ಲೂ ದೃಶ್ಯವಾಗಕ್ ಸಾಧ್ಯವೇ ಇಲ್ಲ. ನೀನು ದೃಶ್ಯವಾಗಕ್ ನೀನ್ ಸಾಧ್ಯವೇ ಇಲ್ಲ. ನೀನ್ ಕನ್ನಡಿ ಮುಂದೆ ನಿಂತ್ಕೊಂಡ್ರು ಕೂಡ, ಕನ್ನಡಿ ಮುಂದೆ ನಿಂತ್ಕೊಂಡ್ರು ನಿನ್ ಮಖ ಅದ್ರಲ್ಲಿ ಕಾಣ್ರು ಕೂಡ ಅದು ದೃಶ್ಯವೇ ಹೊರತು ನೀನಲ್ಲ. ಅದು ನಿನ್ ಪ್ರತಿಬಿಂಬವೇ ಹೊರತು ನೀನಲ್ಲ. ವಿತರ್ಕದಿಂದ ಆತ್ಮಜ್ಞಾನ ಉಂಟಾಗುತ್ತೆ. ಇಷ್ಟು ತಿಳ್ಕೊಂಡ ತಕ್ಷಣ ತರ್ಕ ಮಾಡಿ, ತರ್ಕದಿಂದ ಅಜ್ಞಾನವನ್ನ ಬೆಳೆಸ್ಕೋತಿದ್ದ ಮನುಷ್ಯ ತರ್ಕವನ್ನ ಬಿಟ್ಟು ಮುಂದೆ ನೋಡ್ತಾನೆ ಆತ್ಮಜ್ಞಾನದ ಕಡೆ. ಆತ್ಮಜ್ಞಾನದ ಒಂದು ಚಿಕ್ಕ ಕಣ, ಒಂದು ಸ್ವಲ್ಪ ಬೆಳಕು ಹರಿದ್ರೂ ಸಾಕು, ಸ್ವಾತ್ಮಾನಂದ ಪ್ರಕಾಶ ವಪುಷೇ. ಮುಗ್ಧತನ, ತರಳತನ, ಆನಂದ ಜೀವನದಲ್ಲಿ ಹುಮ್ಮಿ ಬರ್ತದೆ. ಬರ್ಬೇಕು. ಆತ್ಮಜ್ಞಾನಿ ಆನಂದದಿಂದ ಇಲ್ದಿದ್ರೆ ಅವನ ಆತ್ಮಜ್ಞಾನಿನೇ ಅಲ್ಲ. ಮೂಗ್ನಲ್ಲಿ ಅಳ್ತಾ ಇರೋನು ಆತ್ಮಜ್ಞಾನಿ ಅಲ್ಲವೇ ಅಲ್ಲ. ಪ್ರಸನ್ನ ಚಿತ್ತ, ಶರೀರದ ಕಣ ಕಣದಿಂದನೂ ಆನಂದ ತುಂಬಿ ತುಳುತ್ತಿರ್ಬೇಕು. ಮಗುಗಿದ್ದಂಗೆ, ಮಗು ನೋಡಿ, ಚಿಕ್ಕ ಮಗುನಲ್ಲಿ ಹೇಗಿರ್ತದೆ. ಅಕ್ಕಿ ಹೇಳಿದ್ರು ಮುಂದಿನ ಶಬ್ದ, ಹಾಗಿದ್ರೆ ಲೋಕಾನಂದ ಸಮಾಧಿ ಸುಖಂ. ಮುಂದಿನ ಸೂತ್ರ ಹಾಗೂ ಆಗಿಲ್ವೋ, ಆತ್ಮಜ್ಞಾನನೂ ಆಗಿಲ್ಲ, ಹೋಗ್ಲಿ ಬಿಡು. ಮುಂದಿನ ಸೂತ್ರ ಲೋಕಾನಂದ. ಗೊತ್ತು ತಾನೆ ಸುಖ ಏನ್ ಗೊತ್ತಾನೆ? ಪ್ರಪಂಚದಲ್ಲಿ ಎಲ್ಲೆಲ್ಲಿ ಸುಖ ಹರಿಸ್ಕೊಂಡು ನೀನ್ ಹೋಗ್ತಾ ಇದೀಯಾ, ಸುಖಾನ್ ಹರಿಸ್ಕೊಂಡು ಹೋಗ್ತಾ ಇದೀಯಾ? ಲೋಕದಲ್ಲಿ ಎಲ್ಲೆಲ್ಲ ಆನಂದ ಸಿಗ್ತದೆ? ಯಾವ್ಯಾವ ತರದ ಆನಂದ ನಿಂಗೆ ಸಿಗುತ್ತೆ? ಆ ಎಲ್ಲ ಆನಂದದ ಕಡೆ ಗಮನ ಹರಿಸು. ಅತಿ ಸುಖ ನಿನ್ಗೇನತ್ತೆ? ಯಾರೋ ತುಂಬಾ ನಿಮ್ಗೆ ಬೇಕಾದವರು ಊರಿಂದ ಬರ್ಬೇಕಲ್ಲ, ನಿಮ್ ಮನೆಗ್ ಬಂದ್ರೆ ಏನ್ ಅನ್ಸ, ಓ ಯಾರೋ ಬರ್ತಾ ಇದ್ದಾರೆ, ನಿಮ್ಮ ತೀರಾ ಬೇಕಾದವರು, ಬಂಧುಗಳು, ಬಹಳ ಪ್ರೇಮಿಗಳು. ಹೋಗ್ತೀರಾ ರೈಲ್ವೆ ಸ್ಟೇಷನ್ ಕರ್ಕೊಂಬರಕ್ಕೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ, ಬಾಯೆಲ್ಲ ಹಲ್ಲು, ಬನ್ನಿ 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 ಬನ್ನಿ, ಅವ್ನ ಮನೆ ಕರ್ಕೊಂಬಂದ್ ಕೂರ್ಸ್ಕೊಂಡು ಎಲ್ಲ ತರ ತಿಂಡಿ ಮಾಡಿ ಹಾಕೋದು, ಎಲ್ಲ ಮಾಡೋದು, ಉಪಚಾರ ಮಾಡೋದು, ಅವ್ರ ಬಾಲ ಹಿಡ್ಕೊಂಡು ಓಡಾಡೋದು.
ಆ ಬಚ್ಚಲ್ ಮನೆಗೆ ಹೋದ್ರು ಅಲ್ಲಿಗೂ ಹೋಗೋದು ತೋರ್ಸಕ್ಕೆ, ನೋಡಿ ಇದು ಬಚ್ಚಲ್ ಮನೆ, ಇಲ್ಲಿ ಸೋಪ್ ಇಟ್ಟಿದ್ದೀನಿ, ಇಲ್ಲಿ ಇದು ಮಾಡಿದೀನಲ್ಲ ಅದು ಮಾಡಿ. ರಾತ್ರಿ 1 ಗಂಟೆ 2 ಗಂಟೆ ತನಕ ಕೂತ್ಕೊಂಡು ಹರಟೆ ಹೊಡೆಯೋದು. ಅವರು ನಿದ್ದೆ ಮಾಡಕ್ ಬಿಡೋದಿಲ್ಲ. ಮಾಡಿದೀರಾ ಹಿಂಗೆ ಇಲ್ಲ, ಆಟ ಆಡಿದೀರಾ ಈ ತರ ಇಲ್ಲ. ಮೊದಲನೇ ದಿನ 2ನೇ ದಿನ ಸ್ವಲ್ಪ ತಣ್ಣಗಾಗ್ತದೆ, 3 ತಣ್ಣಗಾಗ್ತದೆ. ಅವ್ರು ಹಾಗೆ ಅಲ್ಲೇ ಇಳ್ಕೊಂಡ್ಬಿಟ್ರಿ. ಇನ್ನೊಂದು 15 ದಿನ ನಿಧಾನ ಕೇಳ್ತೀರಿ ಯಾವಾಗ ರಿಸರ್ವೇಶನ್ ಆಗಿದೆ ನಿಮ್ಗೆ. ಅದೇ 1-2 ತಿಂಗಳಿಗಲ್ಲೇ ಇದಕ್ ಬಂದ್ಬಿಟ್ರು ಅಂತ ಇಟ್ಕೊಳ್ಳಿ ಅಷ್ಟೇ. ಮನೆ ಕೆಲಸ ಅವ್ರ ಹತ್ರನೇ ಮಾಡಿಸ್ಬಿಡ್ತಾರೆ. ಸ್ವಲ್ಪ ನೀವು ನೋಡ್ಕೊಳ್ರಿ, ಇದ್ ಮಾಡ್ಬಿಡಿ ಅದ್ ಮಾಡ್ಬಿಡಿ ಅಷ್ಟೇ. ಒಂದು ದಿನ 2 ದಿನದ ಅತಿಥಿಗಳು ಅಷ್ಟೇ, ಆನಂದ ತುಂಬಾ ಸಿಕ್ತು. ಅದೇ ಅತಿಥಿ 4 ದಿನ ಹೆಚ್ಚಾಯ್ತು ಅಂತಂದ್ರೆ ಶುರು ಆಯ್ತು ಅವಸ್ಥೆ. ಯಾವಾಗ ಹೋಗ್ತಾರಪ್ಪ ಇವರು ಕಸುಬಿಸಿ. ಹಾಗೆ ಕಜ್ಜಾಯ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ. ನಿಮ್ಗೇನ್ ಕಜ್ಜಾಯ ಮಾಡಿಸ್ಕೊಂಡು ತಿಂದ್ರಿ ಒಂದಿನ, ವರ್ಷಕ್ಕೊಂದಿನ, ತುಂಬಾ ರುಚಿಕರವಾಗಿರ್ತದೆ. ಅದೇ ಕಜ್ಜಾಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ತಿನ್ಬೇಕಾಯ್ತು ಅಂತ ಇಟ್ಕೊಳ್ಳಿ. ಬೇರೆ ಏನಿಲ್ವಾ ಖಾರ? ಅದ್ ಕಂಡ್ರೇನೆ ಅಸಹ್ಯ ಆಗ್ತದ. ಆಮೇಲೆ ಇಲ್ಲಿಂದ ಹೋಟ್ಲಿಗೆ ಹೋಗ್ತೀರಾ ಮಸಾಲೆ ದೋಸೆ ತಿನ್ನಕ್ಕೆ, ವಡೆ ತಿನ್ನಕ್ಕೆ. ಆ ಹೋಟೆಲ್ ಮಸಾಲೆ ದೋಸೆ ವಡೆ ಮಾಡೋರು ಆ ಎಣ್ಣೆ ವಾಸನೆ ಕುಡ್ದು ಅವ್ರು ಅಲ್ಲಿ ಅಡ್ಗೆ ಮಾಡೋನ್ ಕೇಳಿ, ಬೇಡಪ್ಪ ಇವೆಲ್ಲ ತಿಳಿ ಸಾರು ಅನ್ನ ಇದ್ರೆ ಸಾಕು ಅಂತಾರ ಅವ್ರು. ಬೆಳಗ್ಗೆನು 100 ದೋಸೆ ಮಾಡಿರ್ತಾನ ಆತ, ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಅವ್ನು ಹಸುವೆ ಹೋಗ್ಬಿಟ್ಟಿರ್ತದೆ. ಪ್ರಪಂಚದಲ್ಲಿ ಯಾವ ಸುಖ ಸಿಕ್ಕರೂ ಅದ್ರ ಜೊತೆಗೆ ಒಂದು ಬಾಲ ಅಂಟ್ಕೊಂಡ್ ಬರ್ತದೆ, ಅದೇ ದುಃಖ. ಯಾವುದೇ ಸುಖ ಪ್ರಪಂಚದಲ್ಲಿ ಸಿಕ್ಕರು ಅದಕ್ಕೆ ವಿರೋಧವಾದ ದ್ವಂದ್ವದ ಜೊತೆಗೆ ಬರುತ್ತೆ. ಆ ಸುಖಕ್ಕೆ ದ್ವಂದ್ವ ಇದೆ. ಬಾಯಾರಿಕೆ ಇಲ್ದವರು ನೀರು ರುಚಿಸೋದೆ, ನೀರಿಂದ ಏನು ಪ್ರಯೋಜನ? ಅದೇ ಬಿಸಿಲಲ್ಲಿ ಚೆನ್ನಾಗಿ ಅಳ್ದು ಬಾಯೆಲ್ಲ ಒಣಗೋಗ್ಬಿಟ್ಟಿದ್ರೆ ಅವಾಗ ಬಾಯಾರಿಕೆ ಒಂದು ಗುಟ್ಟಕ್ಕೆ ನೀರು ಕುಡಿದ್ರು ಎಂತ ಸುಖ. ಬಿಸಿಲಿನಲ್ಲಿ ಚೆನ್ನಾಗಿ ಅಲ್ಲಿವರೆಗೂ ಒಂದು ಮರಳು ನೆರ ಸಿಕ್ಬಿಡ್ತು ಅಂತ ಇಟ್ಕೊ, ಆ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂತ ನೆರಳು. ಬಿಸಿಲೇ ಇಲ್ಲ ಆವಾಗ ನೆರಳಿಗೇನು ಪ್ರಯೋಜನ? ಬಿಸಿಲು ಇರೋದ್ರಿಂದ ನೆರಳಿಗೆ ಪ್ರಯೋಜನ ಇದೆ ಅಲ್ರಿ, ಅಲ್ಲ? ಬಿಸಿಲೇ ಇಲ್ಲ, ಮೋಡ ಕವದಿನ ನೆರಳು, ಮರದ ಕೆಳಗೆ ಕೂತ್ಕೊಂಡು ಏನ್ ಮಾಡ್ತೀನಿ? ನೆರಳು ಎಲ್ಲಿದ್ರು ನೆರಳೇ ನಿನ್ಗೆ. ನೆರಳಿನ ಸುಖ ನೀನು ಅನುಭವಿಸಕ್ಕಾಗೋದೇ ಇಲ್ಲ ಬಿಸಿಲಿಲ್ದೇ ಇದ್ರೆ. ಹಾಗೆ ಬಾಯಾರಿಕೆಯಲ್ಲಿದ್ರೆ ಆ ತಂಪು ಪಾನೀಯದ ಸುಖ ಅನುಭವಿಸಕ್ ಸಾಧ್ಯವೇ ಇಲ್ಲ. ಹಸಿವಿಲ್ಲ ಅಂತಂದ್ರೆ ಊಟದ ಸುಖ ನೀನು ಅನುಭವಿಸಕ್ ಸಾಧ್ಯವಿಲ್ಲ. ಊಟದ ಸುಖ ಅನುಭವಿಸ್ಬೇಕಾದ್ರೆ ಚೆನ್ನಾಗಿ ಹಸುವಾಗಿರ್ಬೇಕು. ಹಾಗೆ ಚೆನ್ನಾಗಿ ದಣದ ಕೆಲಸ ಮಾಡಿದವನಿಗೆ ಚೆನ್ನಾಗಿ ನಿದ್ದೆನೂ ಬರುತ್ತೆ. ಅವ್ನು ಸೊಳ್ಳೆ ಬಂದ್ರು ಕಚ್ಚಿದ್ರು ಪರವಾಗಿಲ್ಲ, ಹೆಗ್ಣ ಕಚ್ಚಿದ್ರು ಇಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತಾನೆ. ಏನು ಕೆಲಸ ಮಾಡಿರ್ಲಿ, ಸುಮ್ಮನೆ ಕೂತಿರ್ತೀರಿ ನೀವು, ರಾತ್ರಿ ಮಲಗಿ ಎಂತ ಸುಪ್ಪತ್ತಿಗೆ ಇದ್ರು ಹೊರಳಿ ಅಷ್ಟೇ, ನಿದ್ದೆನೇ ಬರಲ್ಲ. ಒಂದು ಸೊಳ್ಳೆ ಅಲ್ಲೆಲ್ಲೋ ಗುಂಗಿ ಅಂತ ಹಾಡು ಹೇಳ್ತಿದ್ರು, ನಿಮ್ಗೆ ಅಯ್ಯೋ ಅದೇನೋ ನಮ್ ನಿದ್ದೆ ಕೆಡಿಸ್ತು ಅಂತ ಅನ್ನಿಸ್ತದೆ ನಿಮ್ಗೆ. ಸೊಳ್ಳೆ ನಿದ್ದೆ ಕೆಡಿಸಿಲ್ಲ, ನಿಮ್ ಸೋಮಾರ್ತನ ನಿಮ್ ನಿದ್ದೆ ಕೆಡಿಸಿದೆ. ಬೆಳಗ್ಗೆಯಿಂದ ಹಾಸಿಗೆನಲ್ಲಿ ಬಿದ್ಕೊಂಡೇ ಇದ್ದೀರಾ, ರಾತ್ರಿ ಹೆಂಗ್ ನಿದ್ದೆ ಬಂದಿತ್ತು? ತುಂಬಾ ನಿದ್ದೆ ಮಾಡಿದವ್ರಿಗೆ ನಿದ್ದೆ ಸುಖ ಅನುಭವಿಸಕ್ ಸಾಧ್ಯ ಇಲ್ಲ. ಚೆನ್ನಾಗಿ ಕೆಲಸ ಮಾಡಿ ದುಡ್ದಿರ್ತಾರ ನೋಡಿ ಬಯಲಲ್ಲಿ, ಹೊಲದಲ್ಲಿ, ಅಂತವ್ರು ಮಲಗಿದ್ರೆ ಅವ್ರಿಗೆ ಹಾಯ್ ಅಂತ ಅನಿಸ್ತದೆ. ಏನು ದೊಡ್ಡದಾಗ ಅತ್ಲಾಗ ಆ ಲೌಡ್ ಸ್ಪೀಕರ್, ಈ ಹಳ್ಳಿಗಳನ್ನ ಹಾಕಿರ್ತಾರೆ, ಹಳ್ಳಿನಲ್ಲಿ ದೊಡ್ಡದಾಗಿ ಲೌಡ್ ಸ್ಪೀಕರ್,
ಅವ್ರಿಗೆ ಅಭೇದ ದೃಷ್ಟಿ ಇರ್ತದೆ. ಏನು ಸಿನಿಮಾ ಹಾಡೋ ಅಥವಾ ಸಂಗೀತನೋ ಏನು ನೋಡೋದಿಲ್ಲ ಅವರು. ಹಬ್ಬ ಹರಿದಿನ ಗಣೇಶನ್ ಕೂಡಿಸ್ಬಿಟ್ರೆ ಒಂದು ಹಾಡು ಹಾಕ್ಬಿಡ್ಬೇಕಲ್ಲ ಜೋರಾಗಿ. ಆ ಸಿನಿಮಾ ಹಾಡೇ ಇದ್ರೂ ಪರವಾಗಿಲ್ಲ. ಅಥವಾ ಹರ್ಕತೇನೋ ಭಕ್ತ ಮಾರ್ಕಂಡೇಯನೋ ಸತ್ಯ ಹರಿಶ್ಚಂದ್ರನೋ ಅಥವಾ ಯಾವುದೋ ಸಿನಿಮಾ ಹಾಡೋ ಚಿತ್ರದ್ದು ಏನು ವ್ಯತ್ಯಾಸ ಇಲ್ಲ. ಅವ್ರಿಗೆ ಹಾಕಿರ್ತಾರೆ ಜೋರಾಗಿ, ನಿದ್ದೆನೂ ಮಾಡ್ಬಿಡ್ತಾರೆ ಅಲ್ಲಿ. ಚೆನ್ನಾಗಿ ನಿದ್ದೆ ಮಾಡೋದು. ಯಾಕೆ ದಣದಿರ್ತಾರೆ ನೋಡಿ, ಆ ಕೇಳಿಸೋದೇ ಇಲ್ಲ ಕಿವಿಗೆ. ರಾತ್ರಿ ಎಲ್ಲ ಲೌಡ್ ಸ್ಪೀಕರ್ ಹೋಗ್ತಾ ಇರ್ತದೆ. ಅವನ್ 50-60 ರೂಪಾಯಿ ಕೊಟ್ಬಿಟ್ಟು ರಾತ್ರಿ ಎಲ್ಲ ಒಬ್ಬನಿಗೆ ಅವ್ನಿಗೆ ಬರೀ ಪ್ಲೇಟ್ ಬದಲಾಯಿಸೋದೇ ಕೆಲಸ. ಇಲ್ಲ ಆಗ್ತದಲ್ಲ ನಮ್ಮ ಆಶ್ರಮ ಪಕ್ಕದಲ್ಲಿ. ಸಿಟಿಯಿಂದ ಬಂದವ್ರಿಗೆ ನಿದ್ದೆ ಕೆಡ್ತದೆ. ಅಲ್ಲಿ ಹಳ್ಳಿಯವರೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಇನ್ನು ಹತ್ತಿರದಲ್ಲೇ. ನಾವು ಮತ್ತೆ ಅವನಿಗೆ ಹೇಳೊಂದ 10-15 ರೂಪಾಯಿ 20 ರೂಪಾಯಿ ಕೊಟ್ಟು ಅವ್ನು ನಿಲ್ಸಕ್ಕೆ. ಆಯ್ತಪ್ಪ ನಿಮ್ಮವರೆಲ್ಲ ನಿದ್ದೆ ಮಾಡ್ಬಿಟ್ರು, ಇವಾಗ ಇದು ನಿಲ್ಲಿಸ್ಬಿಡು ಸಾಕು ಅಂತ ಹೇಳಿ ಕಳಿಸ್ಬೇಕಾಗ್ತದೆ. ನಾವು ನಿದ್ದೆ ಸುಖ ಅನುಭವಿಸ್ಬೇಕಾದ್ರೆ ಪರಿಶ್ರಮ ಸಾಕಷ್ಟು ಮಾಡಿರ್ಬೇಕಾಗ್ತದೆ. ವಿರೋಧವಾದ ದ್ವಂದ್ವದಲ್ಲಿ ಮಾತ್ರ ಲೋಕದಲ್ಲಿ ಸುಖವನ್ನು ನಾವು ಅನುಭವಿಸಕ್ ಸಾಧ್ಯ. ಆದ್ರೆ ಆ ಸುಖಕ್ಕಿಂತನೂ ಹೆಚ್ಚಿನ ಸುಖ ಸಮಾಧಿಯ ಸುಖ, ಲೋಕಾನಂದ ಸಮಾಧಿ ಸುಖ. ಲೋಕದಲ್ಲಿ ಯಾವ ಸುಖ ಸಿಗ್ತದೆ, ಆನಂದ ಸಿಗುತ್ತೆ, ಅದೇ ತರ ಸುಖ, ಅದಕ್ಕಿಂತ ಹೆಚ್ಚು ಸುಖಕರವಾದದ್ದು ಸಮಾಧಿಯ ಸುಖ. ಸಮಾಧಿಯ ಸುಖದಲ್ಲಿ ಬೇರೆ ದ್ವಂದ್ವ ಇಲ್ಲ. ಹಸ್ವಾದಾಗ್ಲೇ ನೀನು ಊಟ ಮಾಡ್ಬೇಕು, ಹಸ್ವಾಗಿರ್ಬೇಕು, ಅವಾಗ್ಲೇ ಊಟದ ಸುಖ ನನಗೆ ಸಿಗತ್ತೆ ಅಂತಕ್ಕಂಥ ಕಂಡೀಷನ್ ಇಲ್ಲ. ಯಾವ ತರದ ಷರತ್ತು ಇಲ್ಲ. ಸಹಜವಾಗಿರ್ತಕ್ಕಂಥದ್ದು ಸಮಾಧಿ ಸುಖ. ಎಂಥವ್ರಾಗಿದ್ರು ಕೂಡ ಅನುಭವಿಸ್ತಕ್ಕಂಥದ್ದು ಸಮಾಧಿ ಸುಖ. ದೊಡ್ಡವರಾಗಿರ್ಲಿ, ಚಿಕ್ಕವರಾಗಿರ್ಲಿ, ಓದ್ದವರಾಗಿರ್ಲಿ, ಬರೆದವರಾಗಿರ್ಲಿ, ಇಲ್ಲ ಬಲ್ಲವರಾಗಿರ್ಲಿ, ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ಎಂಥವರೇ ಆದ್ರೂ ಕೂಡ ಸಹಜವಾಗಿ ಅನುಭವಿಸ್ತಕ್ಕಂಥದ್ದು ಸಮಾಧಿ ಸುಖ. ಆತರ ಸುಖ ನಿನ್ನ ಸ್ವರೂಪವೇ ಆಗಿದೆ, ಲೋಕಾನಂದ. ಅದರಿಂದನೇ ಆ ಸುಖ ನೀನು ಸಮಾಧಿ ಸುಖ ಅನುಭವಿಸಿದ್ರೆ ಪ್ರಪಂಚದಲ್ಲಿ ಎಲ್ಲವೂ ಆನಂದವೇ ಆನಂದ ನಿನಗೆ. ನೀನು ಖುಷಿಯಾಗಿದ್ರೆ ಅವಾಗ ನೀನು ಒಂದು ಉದ್ಯಾನವನವನ್ನು ನೋಡಿದ್ರು ಮನಸ್ಸು ಹರ್ಷದಿಂದ ತುಂಬತ್ತೆ. ಸೂರ್ಯಾಸ್ತವನ್ನು ನೋಡಿದ್ರೆ ಮನಸ್ಸು ಹರ್ಷದಿಂದ ತುಂಬುತ್ತೆ. ಬೇರೆಯವ್ರು ಸುಖವಾಗಿರೋದು ನೋಡಿದ್ರೆ ನಿನಗೆ, ಯಾಕೆ ನೀನ್ ತೃಪ್ತಿಯಾಗಿದ್ಯಾ, ನಿನ್ನಲ್ಲಿ ಹೊಟ್ಟೆ ಕಿಚ್ಚು ಬರೋದಿಲ್ಲ ಅವಾಗ. ಇಲ್ಲಿದ್ರೆ ನೋಡಿ, ಒಂದು 4-5 ಜನ ಒಂದು ಗುಂಪು ಕಟ್ಕೊಂಡು ಯಾರೋ ನಗುತ್ತಾ ಇರ್ತಾರೆ, ತಮಾಷೆ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅಪ್ರಸನ್ನವಾದ ಮನುಷ್ಯನಿಗೆ ನನ್ನ ಮೇಲೆ ಆಡ್ಕೋತಿದಾರ ಅವರು ಅಂತ ಅನ್ನಿಸ್ತದೆ. ಮನಸ್ಸು ಚಿತ್ತ ಅಪ್ರಸನ್ನವಾಗಿದ್ರೆ ಬೇರೆಯವ್ರ ನಗು ನೋಡಿ, ನೋಡು ಏನ್ ನಗುತ್ತಾರೆ ಇವ್ರ ಮಖ ಅಂತ ಬೈತೀರಾ. ನಕ್ರು ಬೈತೀರಾ, ಅಳ್ತ್ರು ಅಂತೂ ಬೈತಯ್ಯೋ ಯಾವಾಗ್ಲೂ ಅಳ್ಮುಖ ಅಳ್ತಾ ಇರ್ತಾರೆ ಇವ್ರು ಅಂತೀರಾ. ನಮ್ಮ ನಿಂದೆ ನಮ್ಮ ಬಾಯಿಂದ ಯಾವಾಗ ಬರ್ತದೆ, ನಮ್ಮ ಮನಸ್ಸಿನಲ್ಲಿ ಅತೃಪ್ತಿ ಇದೆ. ನಮ್ಮ ನಿಂದೆ ನಮ್ಮ ಅತೃಪ್ತಿಯ ಸೂಚಕ. ನಮ್ಮ ಹೀಯಾಳಿಕೆ ನಮ್ಮದೇ ನಿಶಕ್ತಿಯ ಪ್ರಭಾವ, ನಿಶಕ್ತಿಯ ಸೂಚಕ ಅದು. ಸಮಾಧಿ ಸುಖವನ್ನು ಅನುಭವಿಸಿದ್ರು ಲೋಕದಲ್ಲೂ ಆನಂದವನ್ನು ಅನುಭವಿಸಕ್ ಸಾಧ್ಯ. ಈ ಪ್ರಪಂಚವೇ ಆನಂದಮಯವಾಗಿರ್ತದೆ ಅಂತ. ಯಾರೋ ಒಂದು ಗುಲಾಬಿ ಹೂ ತಂದ್ಕೊಡಕ್ ಬಂದ್ರೆ ನಿಮ್ ಗುಲಾಬಿನಲ್ಲಿ ದೃಷ್ಟಿ ಹೋಗಲ್ಲ, ಆ ಮುಳ್ಳಿನಲ್ಲಿ ದೃಷ್ಟಿ ಹೋಗ್ತದೆ. ಇಲ್ದಿದ್ರೆ ನೋಡು, ಮುಳ್ಳು ತಗೊಂಡು ನೋಡಕ್ ಬಂದ ಅಂತಂತಾರ, ಮೇಲ್ಗಡೆ ಇರೋ ಹೂವ ನೋಡೋದಿಲ್ಲ. ನಮ್ಮ ಸ್ವಭಾವ ಆ ತರ ಆಗ್ಬಿಟ್ಟಿದೆ. ಈ ಸ್ವಭಾವವನ್ನು ನಾವು ಪರಿವರ್ತನೆ ಮಾಡ್ಕೋಬಹುದು. ಈ ಪರಿವರ್ತನೆ ಆಗೋದು ಸಮಾಧಿಯಿಂದನೇ.
ಸಮಾಧಿಯ ಸುಖ ಒಂದು ಸಲ ನಾವು ಅನುಭವಿಸ್ಬಿಟ್ರೆ, ಶಾಂತಿಯ ಸುಖ ಒಂದು ಸಲ ನಾವು ಅನುಭವಿಸಿದ್ರೆ ಸಾಕು. ರುಚಿ ಹತ್ತೋ ಹಂಗೆ ಇವಾಗ ಹೆಂಡ ಕುಡಿಯೋರ್ಗೆ ರುಚಿ ಹತ್ತಬೇಕಲ್ಲ, ಅದು ಒಂದ್ 2 ಸಲ 3 ಸಲ ಕುಡಿಯೋ ತನಕ ರುಚಿ ಹತ್ತೋದಿಲ್ಲಂತೆ. 2-3 ಸಲ ಕುಡಿದ್ಮೇಲೆ ರುಚಿ ಹತ್ತೋ ತನಕ ಕಷ್ಟ ಅಂತೆ. ಸಿಗರೇಟ್ ಆಗ್ಲಿ, ಹೆಂಡ ಆಗ್ಲಿ, ಯಾವುದೇ ವ್ಯಸನವಾಗ್ಲಿ ರುಚಿ ಹತ್ತು ಬಿಟ್ರೆ ಮತ್ತೆ ಬಿಡೋದಿಲ್ಲ ಅದು. ಹಾಗೆ ಸಮಾಧಿಯ ರುಚಿ ಹತ್ತಬೇಕು. ಸಮಾಧಿ ಸುಖದ ತಂಪು, ಮನಸ್ಸಿನಲ್ಲಿ ಅದರಿಂದ ಉಂಟಾಗ್ತಕ್ಕಂಥ ಇಂಪು, ಅದರ ಕಂಪು, ಇವೆಲ್ಲ ನಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತದೆ. ಜೀವನದಲ್ಲಿ ಪ್ರಭಾವ ಬೀರಿದಾಗ ಮತ್ತೆ ಯಾವುದೇ ಕ್ಷೇತ್ರದಲ್ಲಿ ನಾವಿದ್ರು, ಯಾವುದೇ ಪ್ರಪಂಚದಲ್ಲಿ ಕೆಲಸ ನಾವು ಮಾಡ್ತಾ ಇದ್ರು, ಆ ಕ್ಷೇತ್ರದಲ್ಲಿ ನಮಗೆ ಆನಂದದ ಅನುಭವ ಉಂಟಾಗುತ್ತೆ. ಲೋಕಾನಂದ, ಲೋಕದಲ್ಲಿ ಆನಂದ ನಿನಗೆ ಸಿಗಬೇಕಿದ್ರೆ ಸಮಾಧಿಯ ಸುಖ ನೀನು ಅನುಭವಿಸಲೇಬೇಕು. ಸಮಾಧಿಯ ಸುಖ ಇಲ್ದಿದ್ರೆ ಲೋಕದಲ್ಲಿ ದ್ವಂದ್ವನೇ ಇರ್ತದೆ, ಸುಖವೂ ದುಃಖವಾಗಿ ಕಾಣಕ್ ಶುರುವಾಗ್ತದೆ. ಪ್ರಪಂಚದಲ್ಲಿ ದುಃಖ ಇಲ್ಲ, ದುಃಖ ನಾವು ಉಂಟು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿದೆ. ಅದು ಸಮಾಧಿ ವಿಹೀನವಾದ ಮನಸ್ಸಿನಲ್ಲಿ ಇದೆ ದುಃಖ. ಲೋಕಾನಂದ, ಸಮಾಧಿ ಸುಖ. ಅದ್ಭುತವಾದ ಸೂತ್ರ ಇದು, ಶಿವನ ಸೂತ್ರ. ಶಿವೋಹಂ